ಪಿಎಂ ಸೂರ್ಯ ಘರ್ ಯೋಜನೆ ಜಾರಿಯಲ್ಲಿದ್ದು ಗ್ರಾಹಕರು ಅದರ ಪ್ರಯೋಜನವನ್ನ ಪಡೆಯಬೇಕು ಎಂದು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯ ನೂತನ ಅಧ್ಯಕ್ಷ ಸೈಯದ್ ಅಜಿಂಪೀರ್ ಎಸ್ ಖಾದ್ರಿ ಹೇಳಿದರು. ಸೋಮವಾರ ನವನಗರದ ಹೆಸ್ಕಾಂ ಕಚೇರಿಯಲ್ಲಿ ಮೊದಲ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತರಿಗೆ ಗುಣಮಟ್ಟದ ಮತ್ತು ಸಮರ್ಪಕ ವಿದ್ಯುತ್ ಪೂರೈಸಲಾಗುವುದು. ನೀರಾವರಿ ಪಂಪ್ಸೆಟ್ಗಳಿಗೆ ಹೆಚ್ಚಿನ ವಿದ್ಯುತ್ ಭಾರವಿರುವ ಉಪಕೇಂದ್ರಗಳ ಸಮೀಪ ಪಿಎಂ ಕುಸುಮ್ಸಿ ಯೋಜನೆ ಅಡಿಯಲ್ಲಿ ಸೌರ ವಿದ್ಯುತ್ತನ್ನು ಉತ್ಪಾದಿಸಲು ಕ್ರಮ ವಹಿಸಲಾಗುತ್ತಿದೆ. ಮುಂದೆ ಬರುವ ಬೇಸಿಗೆ ಕಾಲದಲ್ಲಿ ವಿದ್ಯುತ್ ಬೇಡಿಕೆಯೂ ಹೆಚ್ಚಾಗುವ ನಿರೀಕ್ಷೆ ಇದೆ. ಅದನ್ನು ಪೂರೈಸಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ವಿದ್ಯುತ್ ಅಪಘಾತ ಪ್ರಕರಣಗಳಲ್ಲಿ ಪರಿಹಾರಗಳನ್ನು ತ್ವರಿತವಾಗಿ ನೀಡಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದು ಅವರು ವಿವರಿಸಿದರು. ನಮ್ಮ ರೈತರಿಗೆ ಒಳ್ಳೆ ಕರೆಂಟ್ ಕೊಡುವಂಥದ್ದು, ನಮ್ಮ ಗ್ರಾಹಕರಿಗೆ ಮತ್ತು ನಮ್ಮ ಮಹತ್ವಾಕಾಂಕ್ಷಿ ಯೋಜನೆ ಗೃಹ ಜ್ಯೋತಿ ಮಾನ್ಯ ಮುಖ್ಯಮಂತ್ರಿಗಳ ಕನಸು. ಈ ಭಾರತ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿಲ್ಲ, ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ಜನಪ್ರಿಯ ಯೋಜನೆ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳ ಹೆಸರು ತರುವಂಥ ಕೆಲಸ ನಾನು ಮಾಡಬೇಕಾಗ್ತೈತಿ, ಮಾಡ್ತೇನೆ. ನನಗೆ ಈ ಜವಾಬ್ದಾರಿಯಲ್ಲಿ ಭಾಳ ಸಂತೋಷ ಇದೆ, ತೃಪ್ತಿ ಇದೆ. ನಾನು ನಮ್ಮ ರೈತರು, ಗ್ರಾಹಕರು ಮತ್ತು ವ್ಯಾಪಾರಸ್ಥರು, ಇಂಡಸ್ಟ್ರಿಯಲ್ಲಿ ಎಲ್ಲರಿಗೆ ಒಳ್ಳೆಯ ಕರೆಂಟ್ ಕೊಡುವಂಥದ್ದು. ಮತ್ತು ನಿಮ್ಮ ಮುಖಾಂತರ ಅವ್ರಿಗೆ ಮನವಿ ಮಾಡ್ತೇನೆ, ಮರುಪಾವತಿ ಮಾತ್ರ ಸಮಯಕ್ಕೆ ಸರಿಯಾಗಿ ಮಾಡಿದರೆ ಮಾತ್ರ ನಮ್ಮ ಈ ಸಂಸ್ಥೆ ಮತ್ತು ಎತ್ತರಕ್ಕೆ ಬೆಳೀತಿದೆ. ಎಲ್ಲ ಸಂಸ್ಥೆ ಇದು ಕೇವಲ ಪಾರ್ಟಿದು ಅಥವಾ ಸರ್ಕಾರದ್ದು ಅಥವಾ ಖಾದ್ರಿದು ಅಲ್ಲ, ಇದು ಸಾರ್ವಜನಿಕ ಸಂಸ್ಥೆ. ನಾವು ಕತ್ತಲಲ್ಲಿರ್ತಕ್ಕಂಥವ್ರಿಗೆ ಬೆಳಕು ಕೊಡುವಂಥದ್ದು ದೊಡ್ಡ ಸಂಸ್ಥೆ ಇದು. ಆದರೆ ನಮ್ಮ ಗ್ರಾಹಕರು ಮರುಪಾವತಿ ಮಾಡುವಲ್ಲಿ ಹಿಂದೇಟು ಹಾಕಬಾರ್ದು. ನಮ್ಮ ಹೆಸ್ಕಾಂ ವಿಭಾಗದಲ್ಲಿ ಬರುವ 7 ಜಿಲ್ಲೆಯಲ್ಲಿ ಸಂಚರಿಸಿ ನಮ್ಮ ಗ್ರಾಹಕರಿಗೆ ಒಳ್ಳೆಯ ಸರ್ವಿಸ್ ಕೊಡುವಂಥದ್ದು ನಾನು ಕೆಲಸ ಮಾಡ್ತೀನಿ. ನಮ್ಮ ಅಧಿಕಾರಿಗಳ ಸಹಕಾರ ಕೋರ್ತೇನೆ.